ಈಗೊಬ್ಬ ಭಿಕ್ಷುಕ ಇರ್ತಾನೆ. ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರೆ ನಾವೇನಂತೀವಿ, ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರೆ ಅವ ಯಶಸ್ವಿ ಪುರುಷ ಅಂತ ಕರಿತೀವಿ, ಅವ ಸಕ್ಸಸ್ಫುಲ್ ಮ್ಯಾನ್ ಅಂತೀವಿ. ಆಶ್ಚರ್ಯ ಅಂದ್ರೆ ಒಬ್ಬ ಭಿಕ್ಷುಕ ಸಾಮ್ರಾಟನಾದದ್ದು ಯಶಸ್ವಿ ಪುರುಷ ಅನ್ನುವುದಾದರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ನಲ್ಲ, ಹಾಗಾದರೆ ಅವನಿಗೆ ಅಯಶಸ್ವಿ ಅನ್ನಲಿಕ್ಕಾಗ್ತದೆ. ಈ ರೆಮಂಡ್ಸ್ ಗ್ರೂಪ್ ಆಫ್ ಚೇರ್ಮನ್ ಇದ್ದರು, ವಿಜಯಪತ್ ಸಿಂಘಾನಿಯಾ. ಅವ್ರ ಹತ್ರ ಸಂಪತ್ತಿನ ಕೊರತೆ ಇರಲಿಲ್ಲ. ಜಗತ್ತಿನ ಅತ್ಯಂತ ಗಿನೆ ಚುನೆ ಅಂತೀವಲ್ಲ, ಯು ಕ್ಯಾನ್ ಕೌಂಟ್, ಅಂಥ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಅವನ ಹೆಸರು ವಿಜಯಪತ್ ಸಿಂಘಾನಿಯಾ. ಅವನ ಹೆಸರಿಗೆ ಪದವಿಗಳ ಕೊರತೆ ಇರಲಿಲ್ಲ, ಸಂಪತ್ತಿನ ಕೊರತೆ ಇರಲಿಲ್ಲ. ಮಕ್ಕಳೆಲ್ಲ ಕಸ್ಕೊಂಡು ಹೊರಗೆ ಹಾಕಿ ಒಂದು 2 ಬೆಡ್ರೂಮ್ ಹೌಸ್ನೊಳಗೆ ಉಳ್ದ. ಆ ಮನುಷ್ಯ ಅವ್ರ ಆಟೋಬಯೋಗ್ರಫಿ ಬರೆದ. ಅದರ ಹೆಸರಿಟ್ಟ ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆಶ್ಚರ್ಯ ಅಂದ್ರೆ ಸಂಪತ್ತಿಗೆ ಕೊರತಿಲ್ಲ, ಪದವಿ ಪುರಸ್ಕಾರಗಳಿಗೆ ಕೊರತಿಲ್ಲ, ಕೈಯೊಳಗೆ ಆಳು ಹೋಳು ಗಾಡಿಗಳಿಗೆ ಕೊರತಿಲ್ಲ. ಎಲ್ಲವೂ ಇದ್ದ ಮನುಷ್ಯನ ಜೀವನ ಅವ ಬರೀತಾನೆ ಅಪರಿಪೂರ್ಣ ಜೀವನ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್. ಎಲ್ಲ ಇದ್ದೂ ಸಹಿತ ಇಫ್ ದಿಸ್ ಲೈಫ್ ಬಿಕಮ್ಸ್ ಇನ್ಕಂಪ್ಲೀಟ್ ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್. ಎಲ್ಲ ಸಂಪತ್ತು ಪದವಿ ಪುರಸ್ಕಾರಗಳು ಇದ್ದರೂ ಸಹಿತ ಜೀವನ ಅಪರಿಪೂರ್ಣ ಅಂದ್ರೆ ಈ ಜೀವನವನ್ನು ಪೂರ್ಣ ಯಾವುದರಿಂದ ಪೂರ್ಣ ಆಗ್ತದೆ? ಇದು ಯಾವುದು ಯಶಸ್ಸಂತ ಕರೆಯುವುದು? ರತನ್ ಟಾಟಾ ಅವರು ಒಂದು ಬಿಸ್ನೆಸ್ ಸ್ಕೂಲಿಗೆ ಹೋಗಿದ್ದರು. ಈ ಆ್ಯನ್ಯುವಲ್ ಡೇ ಮಾಡ್ತಾರಲ್ಲ ಮಕ್ಕಳಿಗೆ, ಘಟಿಕೋತ್ಸವ ಅಂತೀವಿ. ಆ ಮಕ್ಕಳಿಗೆ ಒಂದು ಚಲೋ ಮಾತು ಹೇಳ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ, ಎಲ್ಲ ಸಂಪತ್ತಿರುವ ವ್ಯಕ್ತಿ ಮಕ್ಕಳಿಗೆ ಹೇಳಿದ್ದು, ಯಶಸ್ಸು ಅಂದ್ರೆ ಏನು ಗಳಿಸೋದು? ನಿನ್ನ ಹೆಸರ ಮೇಲೆ ಎಷ್ಟು ಪ್ರಾಪರ್ಟಿ ಐತೆ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸು ಅವಲಂಬಿತ ಅಲ್ಲ. ನಿನ್ನ ಹೆಸರಿನಲ್ಲಿ ಬ್ಯಾಂಕಿನೊಳಗೆ ಎಷ್ಟು ದುಡ್ಡು ಐತಿ ಅನ್ನೋದ್ರ ಮೇಲೂ ನಿನ್ನ ಯಶಸ್ಸು ಅವಲಂಬಿತ ಇಲ್ಲ. ಈ ಫೇಸ್ಬುಕ್ನೊಳಗೆ ಟ್ವಿಟ್ಟರ್ನೊಳಗೆ ಎಷ್ಟು ಜನ ನಿನ್ನ ಸೋಷಿಯಲ್ ಮೀಡಿಯಾದೊಳಗೆ ಫಾಲೋವರ್ಸ್ ಅದಾರ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸಲ್ಲ. ನೀನು ಯಶಸ್ವಿ ಅನ್ನೋದು ನಿನ್ನ ಸಂಪತ್ತಿನಿಂದ ಅಳೆಯುವಂಥದ್ದಲ್ಲ, ನಿನ್ನ ಎದೆಯೊಳಗಿನ ಸಂತೋಷದಿಂದ ನಿನ್ನ ಯಶಸ್ವಿ ಪುರುಷ ಅಂತ ಅಳಿಲಿಕ್ಕೆ ಸಾಧ್ಯ. ನಿಜವಾದ ಯಶಸ್ವಿ ಪುರುಷ ಅಂದರೆ ಯಾವನ ಎದೆಯಾಗ ಸಂತೋಷ ಐತೆಲ್ಲ, ಸಂತೋಷ ಇದ್ದವನೇ ಯಶಸ್ವಿ ಪುರುಷ. ಹೀ ಈಸ್ ಸಕ್ಸಸ್ಫುಲ್ ಮ್ಯಾನ್. ಇವತ್ತು ಎಲ್ಲ ಇದು ವೇದಾಂತ ಪರಿಷತ್ತು ಹೇಳಿದ್ದೇನು ನಿಮಗೆ? ಯಶಸ್ಸು ಇದರ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯೇಷು ಚತುರ್ವಿಧ ಪುರುಷಾರ್ಥೇಶು ಮೋಕ್ಷ ಏವ ಪರಮ ಪುರುಷಾರ್ಥ. ಮೋಕ್ಷ ಅಂದ್ರೆ ಏನು? ಗುರುಗಳೆಲ್ಲ ಹೇಳಿದಾರೆ, ತಮಗೆ ವರ್ಷ ಕೇಳ್ಕೊತ ಬಂದಿರಿ. ಸುಮ್ಮ ಸರಳ ಹೇಳೋದ್ರಂದ್ರೆ ಸಂತೋಷವಾಗಿರೋದು ಅಷ್ಟು. ಮೋಕ್ಷ ಅಂದರೆ ಆನಂದವಾಗಿರೋದು, ಮೋಕ್ಷ ಅಂದ್ರೆ ದುಃಖ ಇಲ್ಲದಂಗಿರೋದು ಅಷ್ಟು. ವೇದಾಂತದ ಅರ್ಥವೇ ಅಷ್ಟು. ವೇದಾಂತ ಇದರ ಅರ್ಥ, ವೇದನೆಗಳು ಯಾವ ಸ್ಥಳದೊಳಗಿದ್ದರೆ ನಮ್ಮ ವೇದನೆಗಳೆಲ್ಲ ಅಂತ್ಯವಾಗ್ತಾವಲ್ಲ ಅದೇ ವೇದಾಂತ. ಆ ಸ್ಥಳಕ್ಕೆ ವೇದಾಂತ ಅಂತ ಕರೆಯುವುದು. ಸರಳ ಹೇಳೋದು, ಗುರುಗಳು ಪಾಂಡಿತ್ಯಪೂರ್ಣವಾಗಿ ಹೇಳ್ಯಾರ, ನಮಗೆ ಅಷ್ಟು ಹೇಳೋಕ್ಕಾಗೋದಿಲ್ಲ. ಅದು ಸಂತೋಷವಾಗಿರುವುದು ನಿಜವಾದ ಯಶಸ್ಸು. ಸಂತೋಷ ಇರಬೇಕಲ್ಲ. ಈಗೊಂದು ಮನೆ ಕಟ್ಟಿಸ್ತೇನೆ, ಒಂದು 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಆ ಮನ್ಯಾಗ ಎಲ್ಲ ಸಾಮಾನು ತರ್ತೀರಿ, ಸೋಫಾ ಸೆಟ್ ತರ್ತೀರಿ, ಆಮೇಲೆ TV ತರ್ತೀರಿ, ಫ್ರಿಜ್ ತರ್ತೀರಿ, ಏನೇನೋ ಸಾಮಾನು ಇಡ್ತೀರಿ. ನೀವು ಎಷ್ಟು ಸಾಮಾನು ಇಟ್ಟರು ಮನೆ ತುಂಬಿಲ್ಲ. ಸುಮ್ಮನೆ ₹1 ಕೊಟ್ಟು ಮಣ್ಣಿನ ಪಣತಿ ತೊಂಬರ್ರಿ, ದೀಪ ಹಚ್ಚರಿ, ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳು ಮನೆ ತುಂಬಿಲ್ಲ. ಸಂಪತ್ತಿನಿಂದ ಮನೆ ತುಂಬುವುದಿಲ್ಲ, ಸಂತೋಷದಿಂದ ಮನಸ್ಸು ತುಂಬುತ್ತದೆ. ಸಂತೋಷಿಯಾಗಿರಬೇಕಾಗ್ತದೆ ಮನುಷ್ಯ. ಅದು ಜೀವನದ ಯಶಸ್ಸು. ಜೀವನದಲ್ಲಿ ಯಶಸ್ವಿ ಅಂತ ಯಾರಿಗೆ ಅನ್ನೋದಂದ್ರೆ, ಯಾರ ಸಂತೋಷದಾರ ಅವರ ಯಶಸ್ವಿಗಳು. ಈಗ ಸಿದ್ದೇಶ್ವರ ಅಪ್ಪಗಳಿದ್ದರು, ಅವರಿಗೆ ಸಂತರು ಅಂದರು. ಯಾಕೆ? ಸ್ವಂತಕ್ಕೆ ಏನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ, ಅವರು ನಿಜವಾಗಲೂ ಸಂತರಾಗಿದ್ದರು. ಸ್ವಂತಕ್ಕೆ ಅನ್ನೋದೇನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ. ಇದು ಸಂತನ ಲಕ್ಷಣ.
ಇದು ಒಬ್ಬ ಯಶಸ್ವಿ ಪುರುಷನ ಲಕ್ಷಣ. ಜೀವನದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ, ಸಂತೋಷವಾಗಿರಬೇಕು. ಒಂದು ದೇಶದ ಆರ್ಥಿಕ ಪ್ರಗತಿ, ಈಗ ಈ ದೇಶ ಶ್ರೀಮಂತ ಅಂತ ನಾವು ಹೆಂಗೆ ಗಳಿತೀವಿ ಅಂದರೆ, GDP ಮೇಲೆ ದೇಶದ ಆರ್ಥಿಕತೆ ಅಳಿತೀವಿ ನಾವು. ಇಲ್ಲಿ ಭೂತಾನ್ ಇದೆ, ಭೂತಾನ್ದೊಳಗೆ GDP ಮೇಲೆ ಅಳೆಯೋದಿಲ್ಲ. ಆ ದೇಶದ ಶ್ರೀಮಂತಿಕೆಯನ್ನು GNH ಮೇಲೆ ಅಳಿತಾರೆ ಅವರು. ಅಂದ್ರೆ ಈ ದೇಶದೊಳಗೆ ಎಷ್ಟು ಆಸ್ತಿ ಐತಿ, ಎಷ್ಟು ಜನರ ಹತ್ರ ದುಡ್ಡು ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ಇವ್ರದ್ದು ಏನು ಪ್ರೊಡಕ್ಷನ್ ಐತಿ, ಅದರ ಮೇಲೆ ಅಳೆಯೋದಿಲ್ಲ. ಈ ದೇಶದ GNH ಅಂದ್ರೆ GNH ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂದ್ರೆ ಈ ದೇಶದ ಆ ಭೂತಾನದ ಶ್ರೀಮಂತಿಕೆ ಸಂಪತ್ತಿನಿಂದ ಅಳೆಯುವುದಿಲ್ಲ. ಈ ದೇಶದ ಜನ ಎಷ್ಟು ಆರೋಗ್ಯವಂತರದಾರ, ಎಷ್ಟು ಸಂತೋಷವಾಗಿದಾರ ಅನ್ನೋದ್ರ ಮೇಲೆ ಆ ದೇಶದ ಶ್ರೀಮಂತಿಕೆಯನ್ನು ಅಳೆಯುತ್ತಾರೆ. ಸಂತೋಷದ ಮೇಲೆ ಶ್ರೀಮಂತಿಕೆಯನ್ನು ಅಳೆಯುತ್ತೆ. ಸಂತೋಷವಾಗಿರ್ಬೇಕಲ್ಲ ಮನುಷ್ಯ. ಸಂತೋಷವಾಗಿರ್ಬೇಕಂದ್ರೆ ವಸ್ತುಗಳಿರ್ಬೇಕಂತಿಲ್ಲ, ಸಂಪತ್ತು ಇರಬೇಕಂತಿಲ್ಲ. ಈಗ ನೀವು ನಿದ್ದೆ ಹತ್ತೈತಿ, ನಿದ್ದೆ ಹತ್ತದೊಳಗೆ ಏನರ ಸಂಪತ್ತಿತ್ತೇನು ನಮ್ಮ ಜೊತೆ? ಏನೂ ಇರದೇನೂ ಸಂಪತ್ತಿರ್ಬೋದು, ಸಂತೋಷವಾಗಿರ್ಬೋದಲ್ಲ ಮನುಷ್ಯ. ನಿದ್ರೆಯೇ ಒಂದು ಉದಾಹರಣೆ. ಯಾವ ವಿಷಯ ವಸ್ತುಗಳು ಇರದೇನೋ ಮನುಷ್ಯ ಸಂತೋಷವಾಗಿರ್ಬೋದು ಅನ್ನೋದು ನಿದ್ರೆ ಒಂದು ಉದಾಹರಣೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಹೇಳ್ಬೋದು? ಸಂತೋಷವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಮನುಷ್ಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷ ಇರ್ತದೆ. ಒಬ್ಬರಿಗೆ ವಸ್ತುಗಳಿದ್ದರೆ ಸಂತೋಷ, ವಿಷಯ, ವ್ಯಕ್ತಿ, ವಸ್ತುಗಳಿದ್ದರೆ ಸಂತೋಷ ಅನ್ನಿಸ್ತೈತಿ. ಒಬ್ಬರಿಗೆ ಇರದೇ ಇದ್ದರೆ ಸಂತೋಷವಾಗಿರ್ತಾರೆ. ಗಂಡ ಹೆಂಡತಿ ಜಗಳಾಡಿ ಹೆಂಡತಿ ಊರಿಗೆ ಹೋದ್ಲು. ಇವ ಫೋನ್ ಹಚ್ಚೋದು ಕೂಡಲೇ ಆ ಹೆಂಡತಿ ಅಪ್ಪ ಎತ್ತದ ಫೋನ್ ಎತ್ತದ ಕೂಡಲೇ ಅವ್ರ ಅಪ್ಪಗೆ ಗೊತ್ತಾಗ್ತಿದ್ದು ಅಳಿಯಂದು ಫೋನ್ ಅಂತಂದು. ಅವ್ರ ಅಪ್ಪ ಅಳಿಯನ್ ಫೋನ್ ಅಂತ ಗೊತ್ತಾದ ಕೂಡಲೇ ಒಮ್ಮೆ ಫೈರಿಂಗ ಶುರು ಮಾಡೋದು. ಯಾಕೆ ಹಚ್ಚತಿ ಅಂದೆ, ನೀ ಫೋನ್ ಹಚ್ಚಬೇಡ, ನೀನು ಹೇಳಿಲ್ಲ ನನ್ನ ಮಗಳು ಇನ್ನು ಮೇಲೆ ನನ್ನ ಮಗಳು ನಿನ್ನ ಹೊಸ್ತಲ ತುಳಿದಿಲ್ಲ ಇನ್ನು ಮೇಲೆ, ಯಾಕೆ ಹಚ್ತೀನಿ ಫೋನ್ ಅಂತ ಅವ್ರ ಮಾವು ಕೇಳಿದ್ರೆ, ನೀ ಇದನ್ನು ಕೇಳಿದ್ರೆ ಅಷ್ಟು ಸಂತೋಷ ಆಗುತ್ತೆ, ಅದಕ್ಕೆ ಹಚ್ತೀನಿ ಹೊಳ್ಳಿ ನಾ ಫೋನ್ ಅಂತಂದ್ರೆ. ಇದನ್ನು ಕೇಳಿದ್ರೆ ಅಷ್ಟು ಸಂತೋಷ ಆಕೈತೆ ನನಗೆ, ಇದನ್ನು ಪದೇ ಪದೇ ಕೇಳೋಕೆ ಹಚ್ತೀನಿ ನಾನು. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸಂತೋಷ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ. ಅದರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ಸಂತೋಷದ ಕಡೆ ಲಕ್ಷ್ಯ ಕೊಡೋದು. ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಗುರುಗಳು ಮಕ್ಕಳಿಗೆ ಪಾಠ ಮಾಡಿ ಕಳಿಸ್ತಿದ್ರು. ಹೆಂಗೆ ಗುರುಕುಲ ಇದೆ ಅಲ್ಲ, ಹಂಗೆ ಗುರುಕುಲ ಇತ್ತು. ಓದಿ ಹೋಗ್ತಿದ್ರು, ಮತ್ತೆ ಬರ್ತಿದ್ರು, ಓದಿ ಹೋಗ್ತಿದ್ರು, ಮತ್ತೆ ಬರ್ತಿದ್ರು. ಒಂದು 4 ಜನ ಶಿಷ್ಯರು ಓದಿ ಹೋದರು, ಮತ್ತೆ ಬಂದಾಗ ಗುರುಗಳು 4 ಜನ ಶಿಷ್ಯರಿದ್ರಲ್ಲ, ಆ ಶಿಷ್ಯರಿಗೆ ಪ್ರಸಾದ ಮಾಡಿರಿ ಅಂತ ಹೇಳಿದರು. ಪ್ರಸಾದ ಮಾಡುವಾಗ ಗುರುಗಳು ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟರು, ಒಬ್ಬನಿಗೆ ಸ್ಟೀಲಿನ ತಟ್ಟೆ ಕೊಟ್ಟರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು, ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು. ಎಲ್ಲರಿಗೂ ಒಂದೊಂದು ರೊಟ್ಟೆ ಹಾಕಿದ್ರು. ಅದರಲ್ಲಿ ಊಟ ಮಾಡಿ ಬಂದ ಮೇಲೆ ಗುರುಗಳಿಗೆ 4 ಜನ ಶಿಷ್ಯರು ಹೇಳಿದ್ರಂತೆ, ನಾವು 4 ಮಂದಿ ನಿಮ್ಮ ಆಶ್ರಮದಲ್ಲಿ ಒಂದೇ ಶಿಷ್ಯರಾಗಿ ಒಂದೇ ತಾಯಿಯ ಮಕ್ಕಳಿದ್ದಂಗೆ ಇದ್ವಿ, ಆದರೂ ನಿಮ್ಮಲ್ಲಿ ಭೇದ ಭಾವ ಆತಲ್ಲ. ನನಗೆ ಮಣ್ಣಿನ ತಟ್ಟೆ ಕೊಟ್ರಿ, ಅವನಿಗೆ ಸ್ಟೀಲಿನ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿದು ಕೊಟ್ಟು ನಿಮಗೆ ಖಾಸ್ ಶಿಷ್ಯಾಗಿ ಬಂಗಾರ ತಟ್ಟೆ ಕೊಟ್ರಲ್ಲ ಅಂತ. ಗುರುಗಳು ಹೇಳಿದ್ರಂತ ಅವ್ರಿಗೆ, ನೋಡು ನಿಮಗೆ ಊಟ ಕೊಟ್ಟಿಲ್ಲ, ಬದುಕಿನ ಬುತ್ತಿ ತಿಳ್ಸಕ್ಕೆ ಹೇಳೀನಿ ನಾನು. ನಿಮಗೆ ಮಣ್ಣಿನ ತಟ್ಟೆ, ಸ್ಟೀಲಿನ ತಟ್ಟೆ, ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ ಬೇರೆ ಬೇರೆ ಕಂಡು ಹೊರತು ಆ ತಟ್ಟೆಯೊಳಗೆ ಹಾಕಿದ ರೊಟ್ಟಿ ಒಂದೇ ಅನ್ನೋದು ಕಾಣಲಿಲ್ಲ ನಿಮಗೆ. ಹಂಗೆ ಜಗತ್ತಿನೊಳಗೆ ದೇವ್ರ ಜೀವನ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟಿರ್ತಾನ. ಒಂದು ಸ್ವಲ್ಪ ಐಶ್ವರ್ಯ, ಅಧಿಕಾರ, ವಸ್ತು, ಒಡವೆ ಹೆಚ್ಚ ಕಡಿಮೆ ಇರ್ಬೋದು, ಆದರೆ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಇಟ್ಟನಲ್ಲ. ಅದನ್ನು ಪಡೆದು ಸಂತೋಷವಾಗಿರುವುದನ್ನು ಕಲಿಯುವುದು ಮನುಷ್ಯ. ಸಂತೋಷವೇ ಮುಕ್ತಿ, ಆನಂದವೇ ಮುಕ್ತಿ ಅಷ್ಟೆ. ಹೌದ್ರಿ, ಎಲ್ಲರೂ ಹೇಳ್ತಾರೆ ಖರೆ, ಮತ್ತು ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕಂತ ಎಲ್ಲರೂ ಅಪೇಕ್ಷೆ ಪಟ್ಟೀವಿ. ವೇದಾಂತನೂ ಹೇಳೋದು ದುಃಖದ ನಿವೃತ್ತಿ, ಆನಂದದ ಪ್ರಾಪ್ತಿ, ಇದೇ ಮೋಕ್ಷ, ಇದು ಜೀವನ್ ಮುಕ್ತಿ ಎಲ್ಲ ಹೇಳೋದು ಖರೆ. ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕು ಖರೆ, ದುಃಖ ಯಾಕಾದ ಮೊದಲು ಮನುಷ್ಯ. ಏನು ಸಮಸ್ಯೆಯಿಂದ ದುಃಖ ಆಗೈತಪ್ಪ ನಿನಗೆ? ಏನು ನಿಸರ್ಗ
ಇಷ್ಟು ನಿನಗೆ ಅನುಕೂಲ ಮಾಡೈತಲ್ಲ, ನೀ ಬಿಟ್ಟು ಕೆಟ್ಟ ಗಾಳಿ ತಗೊಂಡು ಗಿಡ ನಿನಗೆ ಚಲೋ ಗಾಳಿ ಕೊಟ್ಟೈತಿ. ಎತ್ತ ನಿನ್ನ ಜೊತೆನೇ ಹೊಲದಾಗ ಗಳೆ ಹೊಡೆದು, ನೇಗಿಲ ಹೊಡೆದು, ಜ್ವಾಳ ಬಿತ್ತಿ, ಎಡಿ ಹೊಡೆದು, ತೆನಿ ಬಂದಾಗ ನೋಡಪ್ಪ ತೆನಿ ನೀ ತಗೋ ದಂಟು ತಾನು ತಿಂದು ನಮಗೆ ತೆನಿ ಕೊಟ್ಟೈತಿ. ನೀ ಸಾಕಿದ ನಾಯಿ ನಿನಗೆ ರಾತ್ರಿ ಆರಾಮ ಮುಕ್ಕೋನಿ ಅಂತ ನಿನಗೆ ನಿದ್ದೆ ಮಾಡಕ್ಕೆ ಹಚ್ಚಿ ತಾನು ಎಚ್ಚರ ಐತಿ. ಮತ್ತು ನೀವು ಸಾಕಿದ ಮನ್ಯಾಗ ಸಾಕಿದ ಆಕಳ ನೀನು ಉಂಡು ಮುಸುರಿ ನೀರು ಕುಡಿದು ತಾನು ಕುಡಿದು ನಿನಗೆ ಚಲೋ ಹಾಲು ಕೊಟ್ಟೈತಿ. ಭೂಮಿ ತಾಯಿ ನೀ ಹಾಕಿದ ಮನೆ ಕಸ ತಾನು ತಗೊಂಡು ನಿನಗೆ ಕಬ್ಬಿನ ರಸ ನಿನ್ನ ಬಾಯೊಳಗೆ ಇಟ್ಟಾಳ. ಇಷ್ಟೆಲ್ಲ ಇದ್ದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಕೂಡಲೇ ಬೆಡ್ ಟೀ ಕೊಡೋರು ಅದಾರ ನಿನಗೆ. ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರೆ ಎದ್ದು ಕೂಡಲೇ ಬೆಡ್ ಟೀ, ಎದ್ದು ಕೂಡಲೇ ಟೀ ಕೊಡ್ತಾರೆ. ಸ್ನಾನ ಮಾಡೋಕ್ಕೆ ಬಿಸಿನೀರು ಇಟ್ಟಾರ, ಮತ್ತು ಹೊರಗೆ ಬರೋದ್ರಾಗ ಇಸ್ತ್ರಿ ಬಟ್ಟೆ ಇಟ್ಟಾರ. ಬಂದು ಡೈನಿಂಗ್ ಟೇಬಲ್ ಕೂಡೋದ್ರಾಗ ಬಿಸಿ ಇಡ್ಲಿ ದೋಸೆ ಎಲ್ಲ ಇಟ್ಟಾರ. ಹೋದ ಕೂಡಲೇ ಡ್ರೈವರ್ ಅದಾನ, ವ್ಯವಹಾರ ಐತಿ. ಎಲ್ಲ ಇದ್ದೂ ಮಠಕ್ಕೆ ಬಂದು ಕೂಡಲೇ ಹಾಡೇನಂದ್ರೆ, ಪಾರು ಮಾಡು ದೇವ ಈ ಸಂಸಾರ ನಂಬಿ ಸುಖವೇನೂ ಇಲ್ಲ ಅಂತ. ಇವ್ರಿಗೆ ಪಾರು ಮಾಡಬಾರ್ದು, ಗಡಿಪಾರ ಮಾಡ್ಬೇಕು ಇವ್ರಿಗಷ್ಟೆ. ಇಷ್ಟು ದೇವರ ಅಪಾರ ಕೊಟ್ಟ ಮೇಲೆ ಇನ್ನೂ ಪಾರು ಮಾಡಂದ್ರೆ ಏನು ಮಾಡಬೇಕು? ಅಲ್ಲ, ಎಲ್ಲ ಇಟ್ಟಾನ, ಆದರೂ ಈ ಜಗವ ನಂಬಿ ಸುಖವೇನೂ ಇಲ್ಲ ಅಂತ ಹಾಡ್ಕೊಂತ ಹೊಂಟ. ಅವ ಇಡೀ ನಿಸರ್ಗ ಜಗತ್ತು ಇವ ಸುಖವಾಗಿರ್ಲಂತನ ನಿಸರ್ಗ ಐತಿ. ಇವನ ಹಾಡೇನು? ಈ ಜಗವ ನಂಬಿ ಸುಖವೇನೂ ಇಲ್ಲ ಅಂತ ಇವ ಹಾಡಕತ್ತ. ಮನ್ಯಾಗ ಜಗಳಾಡಿ ಬಂದು ಗುರುಗಳು ಕುಂತರು. ಯಪ್ಪ ಜಗಳ ಆಗೈತಿ ನಮ್ಮದು ಮನೆಯವ್ರದ್ದು, ಒಟ್ಟು ಖಾಯಂ ಹಿಂಗೆ ಜಗಳ ಐತಿ ನೋಡ್ಯಪ್ಪ. ಮತ್ತು ನೀನು ಲಗ್ನಕ್ಕೆ ಬಂದು ನೀನ ಮಿತಿ ತೆಗೆದು ಕೊಟ್ಟಿದ್ದಿ, ನಿನ್ನ ಮಠದ ಕಲ್ಯಾಣ ಮಂಟಪದಾಗ ಮಾಡೀವಿ ನಾವು ಮಿತಿ. ನೀನ ಮಿತಿ ತೆಗೆದು ಕೊಟ್ಟಿದ್ದಿ ನಮ್ದಿಬ್ಬರದು ಅಂತ. ಅವ್ರು ಗುರುಗಳು ಅಂದ್ರೆ, ಅವತ್ತು ನಿನ್ನ ಮಿತಿ ಚಲೋ ಐತಪ್ಪ, ಇವತ್ತು ನಮ್ಮ ಮಿತಿ ಚಲೋ ಇಲ್ಲ ಅಷ್ಟೇ. ಮತ್ತು ಈಗ ಮುಂದೇನು ಸಾಕಿದು ಸಂಸಾರ ಸುಖ ಇಲ್ಲಪ್ಪ. ಇದು ಬೆಳಿಗ್ಗೆ ಕಮ್ಮಗೆ ಮಠದಾಗ ಟಿಫಿನ್ ಹೊಡೆದು, ಮಧ್ಯಾಹ್ನ ಟಿಫಿನ್ ಹೊಡೆದು, ಮಧ್ಯಾಹ್ನ ಮತ್ತು ಲಂಚ್ ಹೊಡೆದು, ರಾತ್ರಿ ಡಿನ್ನರ್ ತೊಗೊಂಡು ಎದ್ದು ಸೆಲ್ಲೆ ಹಾಕ್ಕೊಂಡು ಹೊಂಟ. ಗುರುಗಳಂದ್ರು ಎಲ್ಲಿಗೋ ಅಂದು. ಯಾಕೆ ಮನೆ ಕಡೆ ಅಂದವ. ಅವಾಗ ಗುರುಗಳಂದ್ರು ಆತು ಮತ್ತು ಸಂಸಾರದೊಳಗೆ ಸುಖ ಇಲ್ಲ ಅಂತ ಬಂದಿದ್ದೆಲ್ಲ, ಯಾಕೆ ಮನೆ ಕಡೆ ಹಾಕ್ಕೊಂಡು? ಇಲ್ಲಪ್ಪ ನಿನ್ನ ಮಗಳು ಮನೆ ಕಡೆ ಒಬ್ಬಾಕನೇ ಹಾಕ್ತಾಳ, ಬರಾಗ ಸುಖವೇನು ಇಲ್ಲ ಅಂತ ಬಂದಾನ. ಅಂದ್ರೆ ಇವನ ಇಚ್ಛೆ ಇಡೀ ಜಗತ್ತು ಏನೈತಿ ಅಂದ್ರೆ ಇವನಿಗೆ ಸುಖವಾಗಿಡ್ಬೇಕಂತನ ಜಗತ್ತು ಪ್ರಯತ್ನ ಪಡಕತ್ತೈತಿ. ಇವ ತನ್ನೊಳಗೆ ಏನು ಹೇಳಕತ್ತಾನ, ನನಗೆ ಸುಖ ಇಲ್ಲ ಅಂತ ಇವ ಹಾಡಾಡ್ಕೊಂಡು ಇವ ಹಾಡಾಕತ್ತ. ಇಡೀ ನಿಸರ್ಗ ದೇವರು ಕಳಿಸಿದ್ದ ಇವ ಸುಖವಾಗಿರ್ಬೇಕು, ಇವ ಸಂತೋಷವಾಗಿರ್ಬೇಕಂತ. ಆದರೆ ಇವನ ಹಾಡೇನು, ನಾನು ಸುಖವಾಗಿರಲಿ. ಆತ ದುಃಖ ಆತಲ್ಲ ಖರೆ, ಇಷ್ಟೆಲ್ಲ ನಿಸರ್ಗ ಇವನಿಗೆ ಸುಖವಾಗಿಡ್ಬೇಕಂತ ಇದ್ರೂ ಸಹಿತ ಇವನಿಗೆ ದುಃಖ ಆತಲ್ಲ. ಈ ದುಃಖದ ಕಾರಣ ಏನು ಅಂದ್ರೆ, ಅಪ್ಪಗಳ ವಿಷಯ ಇಟ್ಟಾರಲ್ಲ, ಅಪೇಕ್ಷೆ, ಫಲದ ಅಪೇಕ್ಷೆ ಇವನು ದುಃಖಕ್ಕೆ ಕಾರಣ. ಫಲದ ಅಪೇಕ್ಷೆ, ಕೆಲಸ ಮಾಡ್ತಾನಲ್ಲ, ಮಾಡಿ ಫಲ ಬಯಸ್ತಾನೆ, ಅದಕ್ಕೆ ಇವನಿಗೆ ತಾಪಾಗೈತಿ. ಕೆಲಸ ಮಾಡಿ ಫಲ ಬಯಸ್ತಾನಲ್ಲ, ಅದಕ್ಕೆ ದುಃಖ ಆಗೈತಿ. ತಾಪ ಎದಕ್ಕಂದ್ರೆ, ನಾವೇನೋ ಮಾಡ್ತೀವಿ, ಅದ್ರ ಫಲ ಬಯಸ್ತೀವಿ. ಮತ್ತು ನೀವು ಅನ್ಬೋದು, ಅಲ್ರಿ ಮತ್ತು ಕೆಲಸ ಮಾಡಿ ಫಲ ಬಯಸಬೇಡ, ಒಟ್ಟ ಆಸೆನೇ ಇರಬಾರ್ದು ಜೀವನದೊಳಗೆ ಅಂದ್ರೆ. ಮತ್ತೀಗ ಕಲ್ಲು ಐತಿ ನೋಡ್ರಿ, ಕಲ್ಲು, ಅದಕ್ಕೂ ಯಾವುದು ಅಪೇಕ್ಷೆಗಳಿಲ್ಲ. ಮತ್ತು ಅಪೇಕ್ಷೆ ಇಲ್ಲಾರ್ದಂಗೆ ಇರ್ರಿ ಜೀವನದೊಳಗೆ ಅಂದ್ರೆ ಕಲ್ಲು ಐತಿ, ಕಲ್ಲಿಗೆ ನಮಗೂ ಏನು ವ್ಯತ್ಯಾಸ ಹಂಗಿದೆ. ಒಂದು ಗಿಡ ಐತಿ, ಅದಕ್ಕೂ ಅಪೇಕ್ಷೆಗಳಿಲ್ಲ. ಡೆಡ್ ಬಾಡಿ ಐತಿ, ಮತ್ತು ಅದಕ್ಕೂ ಏನೂ ಅಪೇಕ್ಷೆಗಳಿಲ್ಲ. ಮತ್ತು ನೀವು ಒಟ್ಟ ಏನು ಕೆಲಸ ಮಾಡ್ಕೊತೀರಿ, ಒಟ್ಟ ಅಪೇಕ್ಷೆ ಏನೂ ಪಡಬೇಡ್ರಿ ಅಂದ್ರೆ, ಏನೂ ಜೀವನದೊಳಗೆ ಆಶೆ ಇರಲಾರ್ದಂಗೆ ಇರ್ರಿ ಅಂದ್ರೆ, ಡೆಡ್ ಬಾಡಿಗೂ ಮತ್ತು ನಮಗೂ ದೇರ್ ಇಸ್ ನೋ ಡಿಫ್ರೆನ್ಸ್. ಆಶಾ ಇದರ ಅರ್ಥ ಏನು ಅಂದ್ರೆ, ಡಿಸೈರ್ ಈಸ್ ಅನದರ್ ನೇಮ್ ಆಫ್ ಲೈಫ್. ಆಶಾ ಅನ್ನೋದು ಜೀವನದ ಇನ್ನೊಂದು ಅರ್ಥ.
ಆಶೆ ಇರದಿದ್ರೆ ಜೀವನ ನಡೀತದೆ. ಈಗ ನೀವು ಇಲ್ಲಿಗೆ ಬರ್ಬೇಕು ಅನ್ನೋದೊಂದು ಅಪೇಕ್ಷೆ ಹೋದಲ್ಲ, ಅಪ್ಪಗಳ ಮಾತು ಕೇಳ್ಬೇಕು ಅನ್ನೋದು ಅಪೇಕ್ಷೆ, ಮನೆಗೆ ಹೋಗ್ಬೇಕು ಅನ್ನೋದು ಅಪೇಕ್ಷೆ, ಅಥವಾ ಒಂದು ಲಗ್ನ ಮಾಡ್ಕೋಬೇಕು, 2 ಮಕ್ಕಳು ಹಡಿಬೇಕು, ಮಕ್ಕಳು ನೌಕರಿ ತೊಗೋಬೇಕು, ಒಂದು ಚಲೋ ಮನೆಗೆ ಕಟ್ಟಬೇಕು, ಒಂದು ಚಲೋ ಜೀವನ ಕಟ್ಕೋಬೇಕು, ಇದು ಅಪೇಕ್ಷೆ. ಇದು ವಾಟ್ ಈಸ್ ಎ ಬಿಗ್ ಸಿನ್ ಇನ್ ದಿಸ್? ಇದರೊಳಗೆ ಏನು ದೊಡ್ಡ ಪಾಪ ಐತೆ ಅಂತ. ಒಂದು ಲಗ್ನ ಮಾಡ್ಕೋಬೇಕು, 2 ಮಕ್ಕಳು ಹಡಿಬೇಕು, ಒಂದು